ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಮಂಜು ಮಹಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಂದಾಗೆ ಇವತ್ತು ಆಷಾಢ ಅಮಾವಾಸ್ಯೆ ಪೂಜೆ ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ವಿ ಅಂತ ಒಂದು ಸಿಂಪಲ್ಲಾಗಿ ಮಿನಿ ಲಾಗ್ ಮಾಡಿದ್ದೀನಿ. ಇದು ಜ್ಯೇಷ್ಠ ಮಾಸದಲ್ಲಿ ಬಂದಿರೋ ಆಷಾಢ ಅಮಾವಾಸ್ಯೆ ತುಂಬ ಒಳ್ಳೆಯದು ಅಂತ ಮನೆಯಲ್ಲಿ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಮತ್ತು ಮಹಾಲಕ್ಷ್ಮಿ ಮುಂದೆ ಒಂದು ಉಪ್ಪಿನ ದೀಪ ಹಚ್ಬಿಟ್ಟು, ಇದು ಜ್ಯೇಷ್ಠ ಮಾಸ ಆಗಿರೋದ್ರಿಂದ ನನ್ನ ಯಜಮಾನ್ರು ಮನೆಯಲ್ಲಿ ದೊಡ್ಡ ಮಗ ಅಂದರೆ ಜ್ಯೇಷ್ಠ ಪುತ್ರ. ಸೊ ಹಂಗಾಗಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಗೋರ್ಮಕ್ಲಹಳ್ಳಿಯಲ್ಲಿ ಪೂಜೆ ಸಾಮಾನು ತೊಗೊಂಡು, ದ್ವಾರಸಂದ್ರದಲ್ಲಿ ಪೂಜೆ ಸಾಮಾನೆಲ್ಲ ಸಿಗೋದಿಲ್ಲ, ಸ್ವಲ್ಪ ಅದು ಹಳ್ಳಿ. ಸೊ ಹಂಗಾಗಿ ಹೋಗ್ತಾ ರೋಡಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಹೋಗ್ತಾ ಹಂಗೆ ರೋಡಲ್ಲಿ ಮಾವಿನಕಾಯಿ ಎಲ್ಲ ಮರದಲ್ಲಿ ತುಂಬಿತ್ತು. ಸೊ ಅದನ್ನೊಂದು ಕ್ಲಿಪ್ ತೊಗೊಂಡು ಫೈನಲಿ ದ್ವಾರಸಂದ್ರ ತಲುಪಿದ್ವಿ. ದ್ವಾರಸಂದ್ರ ಹೋಗ್ತಾ ಹೊರಗಡೆ ಇನ್ನೂ ಚೆನ್ನಾಗಿತ್ತು, ಕಾಯಿಗಳೆಲ್ಲ ಮರ ತುಂಬ ದೊಡ್ಡಿತ್ತು. ಹಂಗೆ ಅದೊಂದು ಕ್ಲಿಪ್ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ನಾವು ಅಷ್ಟರಲ್ಲಿ ತುಂಬ ಜನ ಬಂದಿದ್ದರು, ಅಭಿಷೇಕಕ್ಕೆಲ್ಲ ಕೊಟ್ಟಿದ್ದರು ಬೇರೆಯವ್ರು ಯಾರೋ. ಮತ್ತು ನಾವು ಹೋಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಒಂದೆರಡು ದೇವಸ್ಥಾನದಲ್ಲೇ ದೇವ್ರದ್ದು ವಿಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು, ಇದು ನಮ್ಮ ಮನೆ ದೇವರು ದ್ವಾರಸಂದ್ರದಲ್ಲಿರೋದು. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ ಅದೆಲ್ಲಿ ಬರುತ್ತೆ ಅಂತ. ಶ್ರೀನಿವಾಸಪುರ ರೋಡು, ದ್ವಾರಸಂದ್ರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಫೈನಲಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ದೇವ್ರ ಪೂಜೆ ಸಾಮಾನೆಲ್ಲ ಅಲ್ಲಿ ಇಟ್ಬಿಟ್ಟು ನಾನು ಶಾಪಿಗೆ ಬಂದೆ. ಶಾಪಿಗೆ ಬಂದು ಶಾಪೆಲ್ಲ ಸ್ವಲ್ಪ ಮೆಸ್ಸಿ ಆಗಿತ್ತು ನೋಡಿ. ನೆನ್ನೆ ಏನು ಕ್ಲೀನ್ ಮಾಡ್ದಲ್ಲೇ ಹೊಟ್ಟೋಗಿದ್ದೆ, ಸ್ವಲ್ಪ ಬೆಳಗ್ಗೆ ಬಂದು ಮಾಡ್ಕೊಳ್ಳೋಣ ಬಿಡೋ ಅಂತ. ಸೊ ಎಲ್ಲ ಮೆಸ್ಸಿ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ಶಾಪೆಲ್ಲ ಕ್ಲೀನ್ ಮಾಡಿ, ಶಾಪಲ್ಲೂ ಆಷಾಢ ಅಮಾವಾಸ್ಯೆ ಪೂಜೆ ಮಾಡ್ತೀನಿ. ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಕೊಂಡೆ. ಅಂದಾಗೆ ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ.